ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮೂರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮೂರು ಹೇಗಿದ್ದೀರಾ ಅಂತ ಕೇಳ್ತಾ. ಸೊ ಬಿಗ್ ಬಾಸ್ ಇವಾಗ ಹಾಟ್ ಟಾಪಿಕ್ಕು, ಹಾಟ್ ನ್ಯೂಸು ಏನು ಇದ್ದರೂ ಕೂಡ ಬಿಗ್ ಬಾಸ್. ಸೊ ಬಿಗ್ ಬಾಸಲ್ಲಿ ಬ್ರೇಕಿಂಗ್ ನ್ಯೂಸ್ಗಳನ್ನು ನೀವು ನೋಡಿರ್ತೀರಾ. ಸೊ ಇವಾಗ ಒಂದು ಸ್ಪೆಷಲ್ ನ್ಯೂಸ್ ಏನು ಅಂದರೆ, ನಮ್ಮ ಧನುಷ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಅದರ ಜೊತೆಗೆ ಟಾಪ್ 6 ಪ್ಲೇಸಲ್ಲಿ ಧನುಷ್ ಅವರು ಇದು ಎಲಿಮಿನೇಟ್ ಆಗಿದ್ದಾರೆ. ನಂತರದಲ್ಲಿ ರಘು ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ಯಾರೆಲ್ಲ ನನ್ನ ವೀಡಿಯೋವನ್ನು ನೋಡಿದ್ದೀರಾ, ನಾನು ಗೆಸ್ ಮಾಡಿದ ಪ್ರಕಾರನೇ ಆಗ್ತಾಯಿದೆ. ಇವಾಗ ಮೇ ಬಿ ಕಾವ್ಯ ಅವರು ಎಲಿಮಿನೇಟ್ ಆಗ್ತಾರೆ ನೆಕ್ಸ್ಟು. ಸೊ ಉಳಿದಂತೆ ಅಶ್ವಿನಿ ಮತ್ತು ರಕ್ಷಿತಾ ಅವರ ನಡುವೆ ಸ್ವಲ್ಪ ಪೈಪೋಟಿ ಇರ್ಬೋದು, ಅಥವಾ ಗೇಮು ಇರ್ಬೋದು, ಗೊತ್ತಿಲ್ಲ. ಸೊ ಇಲ್ಲಿ ಏನಾದರೂ ಒಂದು ತಳ್ಕೊಬಳ್ಕೊ ಆಗುತ್ತೆ. ಯಾಕಂದರೆ ನಾನು ಪ್ರತಿ ಸಾರಿ ಹೇಳ್ತಾನೆ ಇರ್ತೇನೆ, ಇಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅಂತ. ಸೊ ಇಲ್ಲಿ ನೋಡಬೇಕಿದೆ. ಇವಾಗ ನನ್ನ ಲೆಕ್ಕದಲ್ಲಿ ಮೇ ಬಿ ಸ್ವಲ್ಪ ಮಟ್ಟಿಗೆ ನನಗೆ ಡೌಟ್ ಇರೋದು ರಕ್ಷಿತಾ ರನ್ನರ್ ಅಪ್ ಆಗ್ಬೋದು ಅಂತ. ಯಾಕಂದರೆ ಲಾಸ್ಟ್ 2 ವೀಕ್ಸಲ್ಲಿ ನಾವು ನೋಡಿದಾಗ ರಕ್ಷಿತಾ ಅವರಿಗೆ ತುಂಬ ಫ್ಯಾನ್ ಫಾಲೋವಿಂಗ್ಸ್ ಬರ್ತಾಯಿದೆ. ಎಲ್ಲಿಂದ ಬಂತು ಅಂತ ಗೊತ್ತಾಗಿಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಗಿಲ್ಲಿ ಅವರ ವೋಟಿಂಗ್ ಒಂದು ವೋಟನ್ನು ನೋಡಿದರೆ ಎಲ್ರಿಗೂ ತಲೆ ತಿರುಗುತ್ತೆ. ಯಾಕಂದರೆ 80 ಕೋಟಿ ವೋಟ್ ದಾಟಿದೆ ಅನ್ನೋ ಒಂದು ನ್ಯೂಸ್ ಇದೆ. ಸೊ ಇದು ನಿಜನೇ ಆಗಿದ್ದರೆ ಇದು ಒಂದು ಲೈಫ್ ಟೈಮ್ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಂತೆಂಥ ಸೂಪರ್ ಸ್ಟಾರ್ಗಳಿಗೆ ಇಂಥ ಒಂದು ಅಭಿಮಾನಿಗಳು ಸಿಗಲ್ಲ. ಅಂಥದ್ರಲ್ಲಿ ನಮ್ಮ ಗಿಲ್ಲಿಯವರು ತುಂಬ ಅಂದರೆ ತುಂಬ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಸೊ ಗಿಲ್ಲಿಯವರಿಗೆ ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಯಾರೆಲ್ಲ ಇವಾಗ ತುಂಬ ಸೆಂಟಿಮೆಂಟಲ್ ಆಗಿದ್ದೀರಾ ನನ್ನ ಹಾಗೆ, ಯಾಕಂದರೆ ಇನ್ನು ಇವತ್ತು ಒಂದು ಆದರೆ ಬಿಗ್ ಬಾಸ್ ನೋಡಲಿಕ್ಕೆ ಇಲ್ಲ. ನನಗೆ ಬಿಗ್ ಬಾಸ್ ನೋಡಲಿಕ್ಕೆ ಇಲ್ಲ ಅನ್ನೋದಕ್ಕಿಂತನೂ ಗಿಲ್ಲಿ ಹಾಗೂ ಕಾವ್ಯ ಅವರ ಜಗಳ ನೋಡಲಿಕ್ಕಿಲ್ಲ, ಗಿಲ್ಲಿ ಹಾಗೂ ರಕ್ಷಿತಾ ಅವರ ಒಂದು ಆ ಕಾಂಬಿನೇಷನ್ ನೋಡೋ ಒಂದು ಮಾಡ್ತೇವೆ ಅಂತ ಹೇಳ್ತಾ ತುಂಬ ಮಿಸ್ ಆಗ್ತಾಯಿದೆ ನನಗೆ. ಆ್ಯಕ್ಚುಲಿ ನಾನು ಈ ಗಿಲ್ಲಿ ಮತ್ತು ರಕ್ಷಿತಾ ಕಾಂಬಿನೇಷನನ್ನು ಕಳೆದ ಒಂದು 4 ವಾರದಿಂದ ತುಂಬ ಅಂದರೆ ತುಂಬ ಮಿಸ್ ಮಾಡ್ತಾ ಇದ್ದಾನೆ. ಇವಾಗ ಒಂದು ಸ್ವಲ್ಪ ದಿನ ಅನ್ನೋವಾಗಲೇ ಏನೋ ಒಂದು ನಮ್ಮ ಫ್ಯಾಮಿಲಿಯಿಂದನೇ ಏನೋ ಒಂದು ಆಗಿರೋ ರೀತಿಯಲ್ಲಿ ಫೀಲ್ ಆಗ್ತಾ ಇದೆ. ಸೊ ಅಷ್ಟು ನಮಗೆ ಒಂದು ಗಿಲ್ಲಿ ಕಾವ್ಯ ಅದು ಆಗಿರ್ಬೋದು, ಗಿಲ್ಲಿ ಅಥವಾ ರಕ್ಷಿತಾ ಅವರ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಸೊ ವೋಟಿಂಗ್ ಲೈನ್ ಕ್ಲೋಸ್ ಆಗಿದೆ. ಬಟ್ ಇವಾಗ ಬಂದಿರೋ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ಫಸ್ಟ್ ವಿನ್ನರ್ಗೆ 80 ಕೋಟಿ ವೋಟ್ ದಾಟಿದೆ, ಹಾಗೂ 10 ಕೋಟಿ ಸೆಕೆಂಡ್ ರನ್ನರ್ ಅಂದರೆ ಫಸ್ಟ್ ರನ್ನರ್ ಅಪ್ಗೆ ಸಿಕ್ಕಿದೆ ಅಂತ ಒಂದು ಸುದ್ದಿ ಇದೆ. ಬಟ್ ಅದು ಕೂಡ ಏನಾದರೂ ಹೆಚ್ಚು ಕಮ್ಮಿ ಮಾಡಬಹುದು. ಯಾಕಂದರೆ ಸುದೀಪ್ ಅವರು ನಿನ್ನೆ ಒಂದು ಎಪಿಸೋಡಲ್ಲಿ ಹಿಂಟ್ ಕೊಟ್ಟ ಹಾಗೆ ಫಸ್ಟ್ ವಿನ್ನರಿಗೂ ರನ್ನರ್ ಅಪ್ಗೆ ಸ್ವಲ್ಪ ಗ್ಯಾಪ್ ಇದೆ ಅಂತ. ಯಾಕಂದರೆ ಇವರ ಚಾನಲ್ಗೋಸ್ಕರ ಇವರು ಏನಾದರೂ ಸುಳ್ಳು ಹೇಳ್ತಾರೆ. ಸೊ ಉಳಿದಂತೆ ಇನ್ನು ಏನೇನಾಗುತ್ತೆ ಅಂತ ನೋಡಬೇಕಿದೆ. ಸೊ ನನ್ನ ಲೈನಪ್ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಹೇಳಿದ್ದೆ, ಧನುಷ್ ಹೋಗ್ತಾರೆ, ರಘು ಹೋಗ್ತಾರೆ, ಕಾವ್ಯ ಹೋಗ್ತಾರೆ, ಆಮೇಲೆ ರಕ್ಷಿತಾ ಮತ್ತು ಅಶ್ವಿನಿ ಅವರ ನಡುವೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಬಟ್ ನನ್ನ ಲೆಕ್ಕದಲ್ಲಿ ಅಶ್ವಿನಿ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡೋಣ, ಇನ್ನೇನೇ ಇದ್ದರೂ ಮತ್ತೆ ಒಂದು ಪ್ರೋಮೋ ಜೊತೆ ಮತ್ತೆ ಸಿಗ್ತೇನೆ ಅಂತ ಹೇಳ್ತಾ, ಟೇಕ್ ಕೇರ್, ಬಾಯ್ ಬಾಯ್.